ಈ ಜೀರಿಗೆ ಮೆಣಸು ಅಥವಾ ದೀರ್ಸಲೆ ಮೆಣಸು ಅಂತ ಹೇಳಿದ್ನಲ್ಲ, ಇದಕ್ಕೆ ಇಂಗ್ಲೀಷಲ್ಲಿ ಬರ್ಡ್ಸ್ ಐ ಚಿಲ್ಲಿ ಅಂತಲೂ ಕರೀತಾರೆ. ಅಂದರೆ ಪಕ್ಷಿಯ ಕಣ್ಣಿನ ಆಕಾರದಲ್ಲಿರೋದ್ರಿಂದ ಆ ಥರ ಕರೀತಾರೆ. ಇದರಲ್ಲಿ ಒಂದು ವಿಶೇಷವಾದ ಪರಿಮಳ ಇದೆ ಅಂತ ಹೇಳಿದೆ ನಾನು. ಅಷ್ಟೇ ಅಲ್ಲ, ಇದು ಆರೋಗ್ಯಕ್ಕೆ ಹಲವಾರು ರೀತಿಯಲ್ಲಿ ಸಹಾಯಕಾರಿ. ತುಂಬ ಒಳ್ಳೆಯದು ಇದನ್ನು ಯೂಸ್ ಮಾಡೋದು. ಇದು ಗಂಟು ನೋವು, ರಕ್ತ ಪರಿಚಲನೆಯನ್ನು ಇಂಪ್ರೂವ್ ಮಾಡ್ತದೆ, ಕ್ಯಾನ್ಸರ್ನ ಸೆಲ್ಸನ್ನು ಕೊಲ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಹೀಗೆಲ್ಲ ತುಂಬ ಇದರಲ್ಲಿ ಗುಣಗಳಿದೆ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಮಿನಾಶಕ ವಸ್ತುಗಳನ್ನು ಸಿಂಪಡಿಸಿದಂತಹ ಅಂಗಡಿಯಿಂದ ಕೊಂಡು ತಿನ್ನುವಂಥ ಹಸಿಮೆಣಸಿಗಿಂತ ಇದು ಬಹಳ ಉಪಯೋಗಕಾರಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದು ಸಣ್ಣ ಥರದ ಮೆಣಸಿನಕಾಯಿ. ಇದಕ್ಕೆ ಜೀರಿಗೆ ಮೆಣಸು ಅಂತ ನಮ್ಮ ಕಡೆ ಹೇಳ್ತಾರೆ. ಕೆಲವರು ಇದನ್ನು ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರೆ. ಗಾಂಧಾರಿ ಅಂತ ಅದು ಅಡ್ಡ ಹೆಸರು. ಖಾರ ಜಾಸ್ತಿ ಇರುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಹೇಳಬೇಕಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಅಂತೂ ಇದಕ್ಕೆ ನಾನಾ ಕಡೆಯಲ್ಲಿ ಕೆಲವರು ಜೀರಿಗೆ ಮೆಣಸು ಅಂತಾರೆ, ನಾವು ದೀರ್ಸಲೆ ಮೆಣಸು ಅಂತ ಹೇಳ್ತೀವಿ. ಉಡುಪಿ ಮಂಗಳೂರು ಕಡೆ ದೀರ್ಸಲೆ ಮೆಣಸು ಅಂತ ಹೇಳ್ತೀವಿ. ಇದು ಮೆಣಸಿನಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲದೆ ರುಚಿನೂ ಇರುತ್ತೆ. ಈಗ ನಾವು ಹಸಿಮೆಣಸು ಇದರಿಂದ ಸಂತೆಯಿಂದ ತೊಗೊಂಡು ಬಂದು ಮಾಡ್ತೀವಲ್ಲ, ಅದು ಕೆಲವು ಉರಿ ಖಾರ ಇರುತ್ತೆ, ಕೆಲವು ಖಾರನೇ ಇರಲ್ಲ ಅಲ್ವಾ? ಇದು ಹಾಗಲ್ಲ, ಇದು ಒಂದೇ ಥರ ಖಾರ ಇರುತ್ತೆ ಮತ್ತು ಇದಕ್ಕೊಂದು ಘಮ ಇದೆ. ನೀವು ಇದನ್ನು ಯಾವ ಥರ ಯೂಸ್ ಮಾಡಬೇಕು, ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಇದು ಸಣ್ಣ ಸಣ್ಣಕ್ಕೆ ಹೆಚ್ಚಕ್ಕೆ ಬರಲ್ಲ, ಮೆಣಸಿರೋದೇ ಚಿಕ್ಕದಲ್ವಾ, ಹೆಚ್ಚೋದು ಕಷ್ಟ. ಅದಕ್ಕೆ ನಾನೇನು ಮಾಡ್ತೀನಿ, ನಮ್ಮದು ಏಲಕ್ಕಿ ಕೂಟೋ ಇದಿರುತ್ತಲ್ಲ, ಅದರಲ್ಲಿ ಇದನ್ನು ಹಾಕೊಂಡ್ಬಿಟ್ಟು ಅದು ಒಂದಿಷ್ಟು ಉಪ್ಪು ಹಾಕ್ಕೊಳ್ಳೋದು. ಯಾವುದೇ ಇದಕ್ಕೆ ದೋಸೆಗಿರ್ಬೋದು, ಚಟ್ನಿಗಿರ್ಬೋದು, ನಾವು ಯೂಸ್ ಮಾಡ್ತೀವಿ ತಾನೇ ಉಪ್ಪನ್ನು, ಅದನ್ನು ನಾನು ಆವಾಗ ಹಾಕೊಂಡ್ಬಿಡ್ತೀನಿ. ಇದ್ರ ಜೊತೆ ಹಾಕ್ಕೊಂಡ್ಬಿಟ್ಟು ಕುಟ್ಟೋ ಇದರಲ್ಲಿ ಚೆನ್ನಾಗಿ ಬರೀ ಕುಟ್ಟೋದಲ್ಲ, ಗುದ್ದೋದಲ್ಲ, ಅರಿಬೇಕು. ಆ ಥರ ಮಾಡ್ತೀನಿ, ತಿರುಗಿಸ್ತೀನಿ ಆ ಕೋಲನ್ನು. ಅದು ಆವಾಗ ಏನಾಗುತ್ತೆ, ಇದು ಚೆನ್ನಾಗಿ ನೈಸಾಗುತ್ತೆ. ಪ್ಲಸ್ ಉಪ್ಪಿರುತ್ತಲ್ಲ, ದೊರಗಲ್ವ ಉಪ್ಪು, ನೈಸು ಆಗುತ್ತೆ. ಆಮೇಲಿಂದ ಚೆನ್ನಾಗಿ ಬೆರೀತದೆ. ಹಾಗಾಗಿ ರುಚಿ ಬರುತ್ತೆ. ಅದನ್ನು ನೀವೇ ನೋಡಿ ಹೇಳಬೇಕು ನನಗೆ. ನಾವು ಗುದ್ದುತ್ತೀವಲ್ಲ, ಆವಾಗೊಂದು ಘಮ ಬರುತ್ತೆ ಮೆಣಸಿನ್ಕಾಯ್ದು, ಅಷ್ಟು ಚೆಂದ. ಆಮೇಲೆ ಇದಕ್ಕೊಂದು ರುಚಿನೇ ಬೇರೆ ನೋಡಿ, ನೀವು ಯೂಸ್ ಮಾಡಿ ನೋಡಿ. ನಮಗೇನೋ ಹಳ್ಳೀಲಿ ತೋಟದಲ್ಲೆಲ್ಲ ಅಲ್ಲಲ್ಲಲ್ಲಿ ಹುಟ್ಕೊಂಡಿರುತ್ತೆ, ಇದನ್ನೇ ನಾವೇನು ನಡೋದಲ್ಲ, ಅಲ್ಲಲ್ಲಲ್ಲಿ ಬಂದಿರುತ್ತೆ. ನಾನಂತೂ ಒಂದು ಬಿಡಲ್ಲ, ನಾನು ಅವಾಗವಾಗ ಬಂದು ಇದನ್ನು ಶೇಖರಣೆ ಮಾಡಿಕೊಂಡು ಇಟ್ಕೊತೀನಿ. ಕೆಲವು ಸಲ ತುಂಬ ಸಿಕ್ಕತ್ತೆ, ಕೆಲವು ಸಲ ಅಂದರೆ ಈ ಥರ ಹಣ್ಣಾಗ್ಬಿಟ್ರಂತೂ ಯಾವುದೋ ಹಕ್ಕಿ ಬಂದು ತಿಂದೋಗುತ್ತದು. ಸಿಕ್ಕಿದ್ರೆ ಸಿಕ್ಕತ್ತೆ, ಸಿಕ್ಕಾಗ ತೊಗೊಂಬಿಟ್ಟು ನಾನು ಶೇಖರಿಸಿಟ್ಕೊಳ್ತೀನಿ. ಹಸಿಯಾಗಿ ಯೂಸ್ ಮಾಡೋದನ್ನು ಹಸಿಯಾಗಿ ಯೂಸ್ ಮಾಡ್ತೀನಿ. ಆಮೇಲಿಂದ ಏನಾದ್ರು ಹಣ್ಣಾಗಿಬಿಡ್ತು, ಹಣ್ಣಾಗಿರೋದೇ ತುಂಬ ಕಡೆ ಸಿಕ್ಬಿಡ್ತು ಅಂತಂದರೆ ಆವಾಗ ನಾನು ಏನು ಮಾಡ್ತೀನಿ, ಅದನ್ನು ಸ್ವಲ್ಪ ಒಣಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ, ಆಮೇಲೆ ಅದರದ್ದು ಮಿಕ್ಸ್ ಥರ ಸುಮ್ಮನೆ ಮಿಕ್ಸ್ ಬಿಟ್ಟು ಸುಮ್ಮನೆ ಸಣ್ಣಕ್ಕೆ ಒಂದು ಸಲ ಕರ್ರ ಅಂತ ತಿರುಗಿಸ್ಬಿಡ್ತೀನಿ. ಆವಾಗ ಫ್ಲೇಕ್ಸ್ ಬರುತ್ತೆ, ನಿಮಗೆ ಚಿಲ್ಲಿ ಫ್ಲೇಕ್ಸ್ ಅಂತ. ಅದನ್ನು ದೋಸೆಗೋ ಇನ್ನೊಂದು ಮತ್ತೊಂದು ವಡೆನೋ ಇನ್ನೊಂದು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ನೋಡಿ. ಅದಕ್ಕೆ ನಾನು ಆ ಥರ ಮಾಡಿಟ್ಕೊಡ್ತೀನಿ, ಜಾಸ್ತಿ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ಮತ್ತು ಇದ್ರದ್ದು ಚಿಗುರು ಕೂಡ ತಂಬಳಿ ಮಾಡ್ತೀನಿ ನಾನು. ಇದನ್ನು ನನಗೆ ಮೇಡಮ್ ಅಧ್ಯಾಪಕಗಳು ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಚಿಗುರನ್ನ ತಂಬಳಿ ಮಾಡ್ಕೊಂಡು ತಿನ್ನೋದ್ರಿಂದಾಗಿ ಹೊಟ್ಟೆಲಿ ಹುಳ ಇರುತ್ತೆ ನೋಡಿ, ಅದು ಕೂಡ ಹೋಗುತ್ತೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಚಿಗುರನ್ನ ಈ ತಂಬಳಿ ಯೂಸ್ ಮಾಡುವಾಗ ನಾನು ಅದು ಇನ್ನೊಂದು ಸಲ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗಿದೆ ನೋಡಿ, ಇಲ್ಲಿ ಗಿಡ, ಅದಕ್ಕೆ ನಾನು ಇಲ್ಲಿ ತಗೊಂಡು ಬಂದೆ. ಇನ್ನೊಂದು ಕಡೆ ಇದೆ ತೋಟದ ಇನ್ನೊಂದು ಭಾಗದಲ್ಲಿ. ಇದ್ರ ಹೂವು ನೋಡಿ, ಮೆಣಸಿನ್ಕಾಯಿ ಹೂವು ಹೆಂಗಿರುತ್ತೆ ಹಂಗೇ ಇರುತ್ತೆ ಇದೂ. ಈ ಚಿಗುರನ್ನ ನೋಡಿ, ಈ ಹೂ ಕೆಳಗೆ ಬಗ್ಗಿದೆ, ಅದು ಬಾಡಿದೆ, 2 ದಿವಸ ಆಯಿತು ಅನಿಸುತ್ತೆ ಹೂ ಬಿಟ್ಟು.
ನೋಡಿ ಅದು ಮುಖ ತೋರಿಸ್ತಾ ಇಲ್ಲ, ಕೆಳಗೆ ಬಗ್ಗಿದೆ. ಈ ಥರ ಇದೆ ನೋಡಿ. ಈ ಚಿಗುರುಗಳನ್ನು ಇಷ್ಟಿಷ್ಟಕ್ಕೆ ಒಂದಿಷ್ಟಿಷ್ಟಕ್ಕೆ ಯಾವುದು ಚೆನ್ನಾಗಿದೆ ನೋಡಿ ಚಿಗುರು ಇಷ್ಟಿಷ್ಟಕ್ಕೆ ಕಿತ್ಕೋಬೇಕು. ಇವಾಗ ನಾನು ಮಾಡ್ತಿಲ್ಲ, ಅದಕ್ಕೆ ಕಿತ್ತುತ್ತಾ ಇಲ್ಲ. ಅಷ್ಟು ಚಿಗುರನ್ನು ಕಿತ್ಕೊಂಡ್ಬಿಟ್ಟು ಇದಿಷ್ಟು ಎಳೆ ಇದೆ ಎಲೆ ಅಂತ ಅನಿಸುತ್ತಲ್ವಾ, ಇದಿಷ್ಟನ್ನು ತೊಗೋಬೋದು. ಇವಾಗ ಇದಿಷ್ಟನ್ನು ತೊಗೋಬೋದು. ಎಲೆ ಇರೋದನ್ನು ಅಷ್ಟನ್ನು ತೊಗೊಂಡ್ಬಿಟ್ಟು ಚಿಗುರನ್ನು ತಂಬಳಿಯಾಗಿ ಯೂಸ್ ಮಾಡ್ಬೋದು.